ಹೊಸ ಗಾಡಿಗಳು ತಗೊಂಡಾದ್ಮೇಲೆ PPF ಫಂಡ್ಸ್ ಇದ್ರೆ ಈ ತರ ಆಗೋದು ಸಹಜ. ಗುರು ಲಕ್ಷಾಂಗಟ್ಟಲೆ ದುಡ್ಡು ಹಾಕಿರ್ತೀವಿ, ಗಾಡಿ ಮೇಂಟೈನ್ ಮಾಡ್ಲೇಬೇಕು. ಏನಂತೀರಾ? ಎಲ್ರಿಗೂ ನಮಸ್ಕಾರ, ನಾನ್ ರವಿ. ನಿನ್ನೆ ಗಾಡಿ ತಗೊಂಡ್ ಮನೆ ಮುಂದೆ ನಿಲ್ಸಿದೀನಿ. ಒಂದೇ ರಾತ್ರಿಗೆ ಈ ಪಾರ್ಟಿ ಧೂಳಾಗಿದೆ, ಇನ್ನು ಸ್ಕ್ರಾಚಸ್ ಆಗ್ಲಿದೆ. ಇನ್ನೇನಾಗುತ್ತೆ ಹೇಳಿ? ಅದಕ್ಕೆ ಫಸ್ಟ್ PPF ಹಾಕ್ಸೋಣ ಅಂತ ಗಾಡಿ ಕೀ ಆನ್ ಮಾಡಿ ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಂಡು ಹೆಲ್ಮೆಟ್ ಗೋಪ್ರೋ ಹಾಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿ R7 ಡೀಟೇಲಿಂಗ್ ಸ್ಟುಡಿಯೋಗೆ ಬಂದೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಪ್ರತಿಯೊಬ್ಬ ಇನ್ಫ್ಲುಯೆನ್ಸರ್ ವೆಹಿಕಲ್ಸ್ ಗಳನ್ನ ಇಲ್ಲಿ PPF ಮಾಡಿಸಿದ್ದಾರೆ. ಅಂಡ್ ಇದು ಇರೋದು ರಾಮಮೂರ್ತಿ ನಗರ ಕನಕನಗರ ಮೇನ್ ರೋಡ್ ಅಲ್ಲಿ. ಇಲ್ಲಿ ಬಂದು ಅವರಿಗೆ ಗಾಡಿ ಹ್ಯಾಂಡ್ ಓವರ್ ಮಾಡಿದೆ. ಅವರು ತಳಗ ಮೇಲೆ ನೋಡ್ಕೊಂಡ್ರು, ಆಮೇಲೆ ಹೋಗ್ಬಿಟ್ಟು ನೀರ್ ಹೊಡ್ಕೊಂಡು ಆರೆಂಜ್ ಬ್ಲೂ ಬ್ಲಾಕ್ ಇದ್ರ ಗಾಡಿನ ಫುಲ್ ವೈಟ್ ಮಾಡಿ ಕ್ಲೀನ್ ವಾಶ್ ಮಾಡ್ಕೊಂಡ್ ಬಂದು ಶೋರೂಮ್ ಒಳಗಡೆ ನಿಲ್ಸ್ಕೊಂಡ್ರು. ಆ ಒಂದು ಆ ಎರಡು ಅಂತ ಎಲ್ಲಾ ಐಟಮ್ ಬಿಚ್ಚಿ ಬಿಸಾಕ್ ಖಾಲಿ ಮಾಡ್ಬಿಟ್ರು. ಆಮೇಲೆ ಅಳತೆ ಮಾಡ್ಕೊಂಡು ಹೋಗಿ PPF ಎಷ್ಟು ಬೇಕು ಅಂತ ಉದ್ದು ಕಟ್ ಮಾಡ್ಕೊಂಡ್ ಬಂದ್ರು. ನನ್ನ ಸ್ಟ್ರೈಟ್ ಇದೆ ಗುರು, ಇದು ಅಷ್ಟೊಂದ್ ಬೇಕಂತ. ಇದಕ್ಕೆ ಫಸ್ಟ್ ಟ್ಯಾಂಕ್ ಮೇಲೆ ಕೂರಿಸ್ತೀನಿ ಅಂತ ಸ್ಪ್ರೇ ಮಾಡಿ PPF ಕೂರಿಸ್ತಾ ಇದ್ರು. ಗುರು ಇವ್ರು ಆಗ್ತಿರೋ ಎಫರ್ಟ್ ನೋಡಿ ನಾನಾದ್ರೂ ಶಾಕ್ ಆಗ್ಬಿಟ್ಟೆ ಗುರು, ಇಷ್ಟು ಕಷ್ಟನಾ ಅಂತ. ಬಟ್ ಏನೇ ಹೇಳಿ, ಅಲ್ಲಿರೋ ಹುಡುಗರು R7 ಡೀಟೇಲಿಂಗ್ ಸ್ಟುಡಿಯೋದವರು ಗಾಡಿ ಮಾತ್ರ ತುಂಬಾ ಪ್ರೀಮಿಯಂ ಆಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ನಂಗಂತೂ ಸಖತ್ ಖುಷಿ ಆಯ್ತು ಗುರು. ಅಂಡ್ ಇಲ್ಲಿ ಬರೀ PPF ಅಷ್ಟೇ ಅಲ್ಲ ಗುರು, ಇಲ್ಲಿ ಗಾಡಿ ವಾಶ್ ಕೂಡ ಮಾಡಿಸಬಹುದು. ಇಲ್ಲಿ ಆಲ್ರೆಡಿ 2 ಗಾಡಿ ವಾಶ್ ಆಗ್ತಿದೆ, ಇನ್ನು ವೇಟಿಂಗ್ ಅಲ್ಲಿ ಕಾರ್ ಇದೆ. ಅಂದಂಗೆ ಶೋರೂಮ್ ಎಲ್ಲಿದೆ ಅಂತ ಗೊತ್ತು ತಾನೆ? ಕನಕನಗರ ರಾಮಮೂರ್ತಿ ನಗರ ಮೇನ್ ರೋಡ್ ಅಲ್ಲೇ ಇರೋದು R7 ಡೀಟೇಲಿಂಗ್ ಸ್ಟುಡಿಯೋ.